ಹರ್ಕೊಳ್ಳಿ ಹುರ್ಕೊಳ್ಳೆ ನನ್ನ ಮಕ್ಕಳ. RCB ಕ್ವಾಲಿಫೈ ಆಗೋಯ್ತು. 26ರ ಸೀಸನಲ್ಲಿ RCB ಮೊದಲ ತಂಡವಾಗಿ ಕ್ಯೂ ಅಂತ ಒಂದು ಲೆಟರ್ನ ತಗೊಂತಾರೆ ಅಂತಂದ್ರೆ RCB 18 ಅಂಕಗಳು ಒಂದಿಗೆ. ಸೊ ಈ ಸೀಸನ್ 2026ರ ಸೀಸನ್ನ ಮೊದಲ ಕ್ವಾಲಿಫೈಯರ್ ತಂಡ ಆಗಿ ಪ್ಲೇ ಆಫ್ಗೆ ಲಗ್ಗೆ ಇಡುತ್ತೆ. ಸಿಂಹ ಗರ್ಜನೆ ಅಂತಾನೆ ಹೇಳ್ಬೋದು RCB ಕಡೆಯಿಂದ. ಆವಾಗಲೇ ಹೇಳಿದೆ ಹರ್ಕೊಳ್ಳಿ ಉರ್ಕೊಳ್ಳಿ ಅಂತ. ಬಟ್ ಉರ್ಕೊಳ್ಳೋರು ಕೂಡ ಇವತ್ತು ಖುಷಿಯಾಗಿರ್ತಾರೆ. ಬಿಕಾಸ್ ಅವರ ತಂಡಕ್ಕೆ ಲಾಭವಾಗಿದೆ. ಅಂದರೆ ಸಿ ಎಸ್ ಗೆಗಳು ಇವತ್ತು ಸಿಕ್ಕಾಪಟ್ಟೆ ಖುಷಿ ಪಡೋದಾ ದುಃಖ ಪಡೋದಾ ಅಂತ ಕನ್ಫ್ಯೂಷನ್ ಇರ್ತಾರೆ. ಬಟ್ ಒಳಗೆ ಖುಷಿಯಂತೂ ಪಡ್ಕೊತಾರೆ. ಬಿಕಾಸ್ ಆಫ್ CSKಗೆ ಒಂದು ರೀತಿಯಲ್ಲಿ ಪ್ಲೇ ಆಫ್ಗೆ ದಾರಿ ಮಾಡಿಕೊಟ್ಟಂಗಾಗತ್ತೆ ಇವತ್ತು RCB ಗೆದ್ದು ಪಂಜಾಬ್ ಸೋತಿರೋವಂಥ ಕಾರಣಕ್ಕೆ. ಬಟ್ RCB ಎಂಥ ಬೌಲಿಂಗ್, ಎಂಥ ಬ್ಯಾಟಿಂಗ್, ಎಂಥ ಚೇಂಜಸ್. ವೆಂಕಟೇಶ್ ಅಯ್ಯರ್, ಭುವನೇಶ್ವರ್ ಕುಮಾರ್, ಓ ಮೈ ಗಾಡ್, ಸಖತ್ತಾಗಿರೋವಂಥ ಒಂದು ಕ್ರಿಕೆಟು RCB ಕಡೆಯಿಂದ. ಬಟ್ ನಿಜವಾಗ್ಲೂ ಬೇಜಾರಾಗುತ್ತೆ ಪಂಜಾಬ್ನ ಈ ಪರಿಸ್ಥಿತಿ ನೋಡ್ತಾ ಇದ್ರೆ. ಲಾಸ್ಟ್ ಒಂದು ಮ್ಯಾಚಲ್ಲಿ ನಾನೇ ಗೆಲಿ ಮಾಡಿದ್ದೆ ಪಂಜಾಬ್ಗೆ 49/1 ಅಂತ ಏನೋ ಒಂದು ಟ್ವೀಟ್ ಮಾಡಿದ್ರು. ಅದಾದ್ಮೇಲೆ ಇವರ ಒಂದು ಡೌನ್ಫಾಲ್ ಸ್ಟಾರ್ಟ್ ಆಗಿದೆ. ಅದನ್ನ ಯಾರೂ ಕೂಡ ಸುಳ್ಳು ಅಲ್ಲಗಳಿಯಕ್ಕೆ ಸಾಧ್ಯನೇ ಇಲ್ಲ. ನಮ್ಮನ್ನ ಎದುರು ಹಾಕೊಂಡ್ರೆ ಬದುಕಕ್ಕಾಗಲ್ಲ. ಇದನ್ನ ಅಗೇನ್ ಹೇಳ್ತಾ ಇದ್ದೀನಿ, RCBನ ಎದುರು ಹಾಕೊಂಡ್ರೆ ಬದುಕಕ್ಕಾಗಲ್ಲ. ಮತ್ತೆ ಪ್ರೂವ್ ಆಗ್ತಿದೆ ಪಂಜಾಬ್ ಕಿಂಗ್ಸ್ಗೆ. CSK ಆಲ್ರೆಡಿ ಬುದ್ಧಿ ಕಲಿಸಿದ್ದೀವಿ. ನೀವು ಹಿಂದೆ ಎಷ್ಟೇ ಹರ್ಕೊಂಡಿರ್ಬೋದು, ಎಷ್ಟೇ ಉರ್ಕೊಂಡಿರ್ಬೋದು, ಬಟ್ ಲಾಸ್ಟ್ ಸೀಸನ್ನಿಂದ RCB ಅಧ್ಯಾಯ ಶುರುವಾಗಿದೆ. ಅದನ್ನು ನೀವು ಒಪ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ನಾವು ಒಪ್ಪಿಸ್ತೀವಿ. ಅಗೇನ್ ಇವತ್ತು ಕೂಡ ಒಪ್ಪಿಸಿದ್ದೀವಿ. RCB ಗೆದ್ದಿರೋವಂಥ ಕಾರಣಕ್ಕೆ CSK ಅವರ ಒಂದು ಪ್ಲೇ ಆಫ್ ಹಾದಿ ಇನ್ನೊಂದು ಸ್ವಲ್ಪ ಸುಗಮವಾಗಿದೆ ಅಂತಲೇ ಹೇಳ್ಬೋದು. ಬಟ್ ಮೊದಲೇ ಹೇಳ್ದಂಗೆ ಪಂಜಾಬ್ ಸ್ಥಿತಿ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಬಿಕಾಸ್ ಫಸ್ಟ್ ಒಂದು 6 to 7 ಮ್ಯಾಚ್ ಆದಾಗ ನಾನೇ ಹೇಳಿದ್ದೆ ಪಂಜಾಬ್ ಈ ಸಾರಿ ಲಾಸ್ಟ್ ಸೀಸನ್ಗಿಂತ ಅದ್ಭುತವಾಗಿ ಆಡ್ತಿದ್ದಾರೆ. ಒಂದು ಲೆಕ್ಕ ತಗೊಂಡ್ರೆ RCBಗಿಂತ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ನಾನೇ ಹೇಳಿದ್ದೆ. ಬಟ್ ಆ ಒಂದು ಟ್ವೀಟ್ ಆದಮೇಲೆ ಅದೇನು ಕಾಕತಾಳೀಯನೋ ಏನೋ ಗೊತ್ತಿಲ್ಲ, ಬಟ್ ಆ ಟ್ವೀಟ್ ಆದಮೇಲೆ ಅವರ ಡೌನ್ಫಾಲ್ ಹೆಂಗೆ ಡೌನ್ ಆಗಿದೆ ಅಂತಂದರೆ, ಅದು ಡೌನ್ಫಾಲ್ಗೆ ಎಕ್ಸಾಂಪಲ್ ಅಂತಂದರೆ PBKS ಅಂತಲೇ ಹೇಳ್ತೀನಿ ನಾನು. ಅಷ್ಟು ಕೆಟ್ಟದಾಗಿ, ಅಷ್ಟು ದರಿದ್ರವಾಗಿ ಆಡ್ತಿದ್ದಾರೆ. ಫೀಲ್ಡಿಂಗಲ್ಲಂತೂ ಇನ್ನೂ ದರಿದ್ರವಾಗಿ ಆಡ್ತಿದ್ದಾರೆ. 6ಕ್ಕೆ 6 ಮ್ಯಾಚ್ಗಳನ್ನು ಸತತವಾಗಿ ಸೋತಿದ್ದಾರೆ. ಫಸ್ಟ್ 7 ಮ್ಯಾಚಲ್ಲಿ ಒಂದೂ ಸೋಲು ಕಾಣದೆ 6 ಗೆಲುವು, 1 ಟೈ ಒಂದಿಗೆ. ಆ ಟೈ ಆಗಿರೋ ಮ್ಯಾಚು ಕೂಡ ನನ್ನ ಪ್ರಕಾರ ಗೆಲ್ತಾ ಇದ್ರು. ಓಕೆ, 7 ಮ್ಯಾಚಲ್ಲಿ 7 ಮ್ಯಾಚ್ ಗೆದ್ದಿರೋವಂಥ ತಂಡ, ಗೆಲ್ಲುವಂತಹ ತಂಡ. ಸತತವಾಗಿ 6 ಸೋಲುಗಳನ್ನ ಕಾಣ್ತಾರೆ ಅಂತಂದರೆ ಖಂಡಿತವಾಗ್ಲೂ ಅವರ ಒಂದು ಸ್ಕ್ವಾಡಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ. ನನ್ನ ಪ್ರಕಾರ ಅವರ ಮಾನಸಿಕ ಸ್ಥಿತಿ ಇದೆಯಲ್ಲ, ಆ ಎನ್ವಿರಾನ್ಮೆಂಟ್ ಇದೆಯಲ್ಲ, ಅದೇ ಅವರಿಗೆಲ್ಲೋ ನನ್ನ ಪ್ರಕಾರ ಹೊಡೆತ ಕೊಡ್ತಾ ಇದೆ ಅಂತ ನನಗನ್ಸುತ್ತೆ. ಇವಾಗ ಇನ್ನೂ ಒಂದು ಮ್ಯಾಚ್ ಇದೆ ಅಷ್ಟೇ ಅವ್ರಿಗೆ. ಇನ್ನೊಂದು ಮ್ಯಾಚ್ ಗೆದ್ದರೂ ಕೂಡ ಅವ್ರಿಗೆ ಪ್ಲೇ ಆಫಿಗೆ ಬರೋವಂಥದ್ದು ತುಂಬ ಅಂದರೆ ತುಂಬ ಕಷ್ಟ ಇದೆ. ನನ್ನ ಪ್ರಕಾರ ನಿಜವಾಗ್ಲೂ ಒಂಥರ ಇದು ಬಿಗ್ಗೆಸ್ಟ್ ಡೌನ್ಫಾಲ್ ಅಂತಲೇ ಹೇಳ್ತೀನಿ. ಬಿಲೀವೇಬಲ್ ಡೌನ್ಫಾಲ್ ಅಂತಲೇ ಹೇಳ್ತೀನಿ. ಓಕೆ, ಸ್ಟಾರ್ಟಿಂಗಲ್ಲಿ ಡೌನ್ಫಾಲ್ ಕಂಡು ಆಮೇಲೆ ಪಿಕಪ್ ಆಗಿರುವಂಥ ತಂಡಗಳು ನೋಡಿದ್ದೀವಿ. ಬಿಕಾಸ್ ಫಸ್ಟು 8 ಪಂದ್ಯಗಳಲ್ಲಿ 1 ಪಂದ್ಯನ ಗೆದ್ದು ಆಮೇಲೆ ಮತ್ತೆ ಉಳಿದಿರೋಂಥ ಎಲ್ಲ ಪಂದ್ಯಗಳಲ್ಲೂ ಕೂಡ ಗೆದ್ದು ಪ್ಲೇ ಆಫ್ ಹೋಗಿರುವಂಥ ತಂಡ ಯಾವುದಾದ್ರೂ ಅದು ಇದ್ದರೆ ನನ್ನ ಪ್ರಕಾರ RCBನೇ. ಓಕೆ, ಅದನ್ನು ಉಲ್ಟಾ ಮಾಡಿರೋವಂಥದ್ದು PBKS. ಫಸ್ಟ್ 7 ಪಂದ್ಯಗಳಲ್ಲಿ 6 ಪಂದ್ಯಗಳನ್ನ ಗೆದ್ದು 1 ಟೈ ಒಂದಿಗೆ. ಪ್ಲೇ ಆಫ್ ಹಂತಕ್ಕೆ ರೇಸಲ್ಲಿ ಮುಖ್ಯವಾಗಿರೋವಂಥ ತಂಡ. ಇವಾಗ ಪ್ಲೇ ಆಫಿಂದನೇ ಆಚೆ ಹೋಗುತ್ತೆ ಅಂತಂದರೆ ಎಷ್ಟು ದರಿದ್ರವಾಗಿ ಆಡಿರ್ಬೇಕು ಅವರು. ನಿಜವಾಗಲೂ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವರವರ ಒಂದು ಇದನ್ನು ಅವರೇ ಅನುಭವಿಸ್ಬೇಕಾಗತ್ತೆ. ಬಟ್ ಇವತ್ತಿನ ಪಂದ್ಯ, ಓ ಮೈ ಗಾಡ್, RCBಗೆ ಅದ್ಭುತವಾಗಿರುವಂಥ ಪಂದ್ಯ ಅಂತಲೇ ಹೇಳ್ತೀನಿ. ಆ್ಯಂಡ್ RCB ವರ್ಸಸ್ ಪಂಜಾಬ್ ಕಿಂಗ್ಸ್. ಟಾಸ್ ಗೆದ್ದಂತಹ ಪಂಜಾಬ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಬ್ಯಾಟಿಂಗ್ ಬಂದಂತಹ RCB ತಂಡಕ್ಕೆ ಅಂತ ಒಂದು ಓಪನಿಂಗ್ ಸಿಗಲ್ಲ. ಬಿಕಾಸ್ ಅಗೇನ್ ಜಾಕೋಬ್ ಬೆಥೆಲ್ ಅವರು ಫೇಲ್ ಆಗ್ತಾರೆ. ಸತತವಾಗಿ ಒಂದು ವಿಫಲತೆಗಳನ್ನೇ ಕಾಣುತ್ತಿರುವಂಥ ಬೆಥೆಲ್ ಅವರು ಹರ್ಪ್ರೀತ್ ಬ್ರೌರ್ ಅವ್ರಿಗೆ ಕ್ಲೀನ್ ಬೋಲ್ಡ್ ಆಗ್ತಾರೆ. ಆ್ಯಂಡ್ ಅದಾದಮೇಲೆ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಅದೇ ನಮ್ಮ ಕಿಂಗ್ ಕೊಹ್ಲಿ ಆ್ಯಂಡ್ ದೇವದತ್ ಪಡಿಕ್ಕಲ್ ಇಬ್ಬರದು ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ಪು. ಅದ್ಭುತವಾಗಿರುವಂಥ 76 ರನ್ಗಳನ್ನ ಮಾಡ್ತಾರೆ 41 ಡೆಲಿವರಿನಲ್ಲಿ. ದೇವದತ್ ಪಡಿಕ್ಕಲ್ 45 ರನ್ 25 ಬಾಲಲ್ಲಿ ಅದ್ಭುತವಾಗಿರುವಂಥ ಒಂದು 45 ರನ್ ಮಾಡ್ತಾರೆ. ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಲ್ಮೋಸ್ಟ್ 180 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಆ್ಯಂಡ್
ವಿರಾಟ್ ಕೊಹ್ಲಿ 58 ಇನ್ 37 ಡೆಲಿವರೀಸ್, 4 ಬೌಂಡ್ರಿ 3 ಸಿಕ್ಸರ್ಗಳೊಂದಿಗೆ 156 ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಏನೊಂದು ಫಸ್ಟ್ ವಿಕೆಟ್ ಹೋಗುತ್ತೆ, ಅದಾದಮೇಲೆ ಒಂದು ಪಾರ್ಟ್ನರ್ಶಿಪ್ ಬೇಕಾಗಿತ್ತು, ಅದನ್ನು ತೊಗೊಂಡು ಬಂದಿರುವಂಥದ್ದು ಈ ಒಂದು ಅನುಭವಿ ಜೋಡಿ ಅಂತಲೇ ಹೇಳ್ತೀನಿ. ಬಟ್ ದೇವದತ್ ಪಡಿಕ್ಕಲ್ ಔಟ್ ಆದಮೇಲೆ ಬಂದಂಥದ್ದು ನಮ್ಮ ವೆಂಕಟೇಶ್ ಅಯ್ಯರ್. ನಾನು ಸಿಕ್ಕಾಪಟ್ಟೆ ಹೈ ರೇಟ್ ಮಾಡ್ತೀನಿ ಈ ಮನುಷ್ಯನಿಗೆ. ಬಿಕಾಸ್ ಬಿಗ್ ಶಾಟ್ ಹೊಡೆಯುವಂಥ ತಾಕತ್ತಿರೋವಂಥ ಒಂದು ಬ್ಯಾಟರು, ಜೊತೆಗೆ ಟೆಕ್ನಿಕ್ ಕೂಡ ಇರೋವಂಥ ಬ್ಯಾಟರು ಅದು ವೆಂಕಟೇಶ್ ಅಯ್ಯರ್. 73 ರನ್ಗಳನ್ನ ಮಾಡ್ತಾರೆ 40 ಡೆಲಿವರಿನಲ್ಲಿ, 8 ಬೌಂಡ್ರಿ 4 ಸಿಕ್ಸರ್ ಒಂದಿಗೆ ಆಲ್ಮೋಸ್ಟ್ 182 ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಫಸ್ಟ್ ಒಂದು 10-12 ಬಾಲು ಸ್ವಲ್ಪ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು ಆ್ಯಂಡ್ ಹರಿಬರಿ ಮಾಡ್ತಾಯಿದ್ರು. ಅಂದರೆ ನನಗೆ ಚಾನ್ಸ್ ಸಿಕ್ಕಿದೆ, ನಾನು ಏನಾದರೂ ಮಾಡಲೇಬೇಕು, ಪ್ರೂವ್ ಮಾಡಲೇಬೇಕು, ಬಿಗ್ ಸ್ಕೋರ್ ಮಾಡಲೇಬೇಕು, ಬಿಗ್ ಹಿಟ್ ಹೊಡಿಲೇಬೇಕು ಅನ್ನೋವಂಥ ಒಂದು ತರಾತುರಿನಲ್ಲಿದ್ದರು. ನಾನು ಅಂದ್ಕೊಂಡೆ ಈ ಮನುಷ್ಯ ಎಲ್ಲೋ ಬೇಗನೆ ಔಟ್ ಆಗ್ತಾನೆ ಅಂತ. ಬಟ್ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು 73 ರನ್ಗಳನ್ನ ಮಾಡ್ತಾರೆ ಅಂತಂದರೆ ಅದ್ಭುತವಾಗಿರುವಂಥ ಇನ್ನಿಂಗ್ಸು ನಮ್ಮ ಪತಿದಾರ್ ಅವರ ಒಂದು ಅನುಪಸ್ಥಿತಿಯಲ್ಲಿ ಅಂತಲೇ ಹೇಳ್ತೀನಿ. ಸಖತ್ತಾಗಿ ಆಡಿದ್ರು. ಆ್ಯಂಡ್ ನನ್ನ ಪ್ರಕಾರ ದೇವದತ್ ಪಡಿಕ್ಕಲ್ಗಿಂತ ವೆಂಕಟೇಶ್ ಅಯ್ಯರ್ ಅವ್ರಿಗೆ ನಾನು ಹೈ ರೇಟ್ ಮಾಡ್ತೀನಿ. ಇದನ್ನು ಸುಮಾರು ಮ್ಯಾಚಸ್ಗಳ ರಿವ್ಯೂಗಳಲ್ಲೂ ಕೂಡ ಹೇಳಿದ್ದೀನಿ. ಯಾಕಂದರೆ ವೆಂಕಟೇಶ್ ಅಯ್ಯರ್ಗೆ ದೇವದತ್ ಪಡಿಕ್ಕಲ್ಗೆ ಇದು ಮಾಡಿದ್ರೆ ಸ್ವಲ್ಪ ಟೆಕ್ನಿಕ್ ಕಡಿಮೆ ಇರ್ಬೋದು, ಬಟ್ ಬಿಗ್ ಶಾಟ್ ಹೊಡೆಯುವಂಥ ಕೆಪಬಿಲಿಟಿ ವೆಂಕಟೇಶ್ ಅಯ್ಯರ್ಗೆ ಜಾಸ್ತಿ ಇದೆ. ಸ್ಪಿನ್ಗೂ ತುಂಬ ಚೆನ್ನಾಗಿ ಆಡ್ತಾರೆ, ಪೇಸರ್ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಕೆಳಗಡೆಗೆ ಟೀಮ್ ಡೇವಿಡ್ 28 ರನ್ನು 12 ಬಾಲಲ್ಲಿ 2 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ 233 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ವೆಂಕಟೇಶ್ ಅಯ್ಯರ್ ಆ್ಯಂಡ್ ಟೀಮ್ ಡೇವಿಡ್ ಒಳ್ಳೆ ಫಿನಿಶ್ ಕೊಟ್ಟರು ಈ ಒಂದು ಇನ್ನಿಂಗ್ಸಿಗೆ ಅಂತಲೇ ಹೇಳ್ತೀನಿ. ಆ್ಯಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 222 ರನ್ಗಳನ್ನು ಕಲೆ ಹಾಕ್ತಾರೆ 20 ಓವರ್ಗಳಲ್ಲಿ 4 ವಿಕೆಟ್ಗಳನ್ನ ಕಳ್ಕೊಂಡು. ನನ್ನ ಪ್ರಕಾರ ಸಾಕು ಅಂತ ಅನಿಸುತ್ತೆ. RCB ಬೌಲಿಂಗ್ ಅಂತ ಬಂದಾಗ ಸಾಕು 222 ರನ್ ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಇನ್ನು ಈ ಕಡೆ ಪಂಜಾಬ್ ಬೌಲಿಂಗ್ ಅಂತ ಬಂದಾಗ ಒಂದು ಡೀಸೆಂಟ್ ಬೌಲಿಂಗ್ ಅಂತಂದರೆ ಅದು ಹರ್ಪ್ರೀತ್ ಬ್ರರ್ ಅಂತಲೇ ಹೇಳ್ತೀನಿ. ಬಿಕಾಸ್ 4 ಓವರಲ್ಲಿ 35 ರನ್ 2 ವಿಕೆಟ್ ತೆಗಿತಾರೆ. ಅದು ಬಿಟ್ಟರೆ ಇನ್ನೆಲ್ಲರೂ ಕೂಡ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹರ್ಷದೀಪ್ ಆದರೂ ಆಗಿರ್ಬೋದು, ಫರ್ಗೀಸನ್ ಆದರೂ ಆಗಿರ್ಬೋದು, ಚಹಲ್ ಅಂತೂ ಹೆವಿ ದುಬಾರಿ ಆಗಿದ್ದಾರೆ ಇವತ್ತು. 14 ಒಂದು ಎಕನಾಮಿ ಇದೆ ಅವ್ರದ್ದು. ಆ್ಯಂಡ್ ಲಾಕಿ ಫರ್ಗೀಸನ್ ಅಂತೂ ಕೇಳಲೇಬೇಡಿ, 3 ಓವರಿಗೆ 43 ರನ್ನು 14.3 ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಈ ಒಂದು 223 ರನ್ಗಳ ಒಂದು ಚೇಸ್ನ ಬೆನ್ನತ್ತಂತಹ ಪಂಜಾಬ್ಗೆ ಸ್ಟಾರ್ಟಿಂಗಲ್ಲೇ ಹೊಡೆತ. ಆ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ ಇದೆಯಲ್ಲ ಅವ್ರದ್ದು, ಅದನ್ನು ಅಲ್ಲೇ ಮಗಚಾಕಿರೋವಂಥದ್ದು ಅಂತಂದರೆ ನಮ್ಮ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಅಂತಲೇ ಹೇಳ್ಬೋದು. ಫಸ್ಟ್ ಓವರಲ್ಲೇ ಪ್ರಿಯಾಂಶ್ ಆರ್ಯ ಅವ್ರನ್ನ ಎತ್ತಾರೆ ಆ್ಯಂಡ್ ಸೆಕೆಂಡ್ ಓವರಲ್ಲಿ ಪ್ರಭ್ ಸಿಮ್ರಾ ಅವ್ರನ್ನ ಎತ್ತಾರೆ. ಫಸ್ಟ್ ವಿಕೆಟ್ ಹೋಗಿರೋವಂಥದ್ದು 1 ರನ್ಗೆ 3ನೇ ಬಾಲಲ್ಲಿ ಔಟ್ ಆಗ್ತಾರೆ. ಆ್ಯಂಡ್ ಸೆಕೆಂಡ್ ವಿಕೆಟ್ ಹೋಗಿರೋವಂಥದ್ದು 3ನೇ ಓವರಲ್ಲಿ, ಅದು 5ನೇ ಬಾಲಲ್ಲಿ ಪ್ರಭ್ ಸಿಮ್ರಾ ಇಬ್ಬರನ್ನು ಕೂಡ ಎತ್ತುವಂಥದ್ದು ನಮ್ಮ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಅಂತಲೇ ಹೇಳ್ಬೋದು. ಅವ್ರಿಗೆ ಓಪನರ್ ಹೊಂಟೋದ್ರು ಅಂತಂದರೆ ತುಂಬ ಕಷ್ಟ ಅವರು ಎದ್ದೇಳುವಂಥದ್ದು. ಅದಾದಮೇಲೆ ಕೂಪರ್ ಕ್ಯಾನಲ್ಲಿ 37 ರನ್ ಮಾಡ್ತಾರೆ 22 ಡೆಲಿವರೀಸಲ್ಲಿ, 3 ಸಿಕ್ಸರ್ 3 ಬೌಂಡ್ರಿ ಒಂದಿಗೆ ಒಂದು ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ಬೋದು. ಬಟ್ ಶ್ರೇಯಸ್ ಅಯ್ಯರ್, ಯಶಿಕ್ ದರ್ ಅವರ ಒಂದು ಬಾಲಿಂಗಲ್ಲಿ ಜಿತೇಶ್ ಶರ್ಮಾ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಲಾಸ್ಟ್ ಇಯರ್ ಫೈನಲಲ್ಲಿ ಏನು ರೊಮಾರಿಯೋ ಶೆಫರ್ಡ್ ಅವರ ಬಾಲಿಂಗಲ್ಲಿ ಔಟ್ ಆಗಿದ್ರಲ್ಲ, ಆ ಥರದ ಒಂದು ಔಟ್ ಅಂತಲೇ ಹೇಳ್ಬೋದು. ಔಟ್ ಆಗ್ತಾರೆ. ಆ್ಯಂಡ್ ಶ್ರೇಯಸ್ ಅಯ್ಯರ್ ಔಟ್ ಆದಮೇಲೆ ನನಗೇನು ಹೋಪ್ ಇರಲಿಲ್ಲ. ಬಟ್ ಕೆಳಗಡೆಗೆ ಕೂಪರ್ ಕ್ಯಾನಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಶೆಡ್ಗೆ ತುಂಬ ಚೆನ್ನಾಗಿ ಆಡಿದ್ದಾರೆ ಇವತ್ತು. 35 ರನ್ನು 22 ಡೆಲಿವರೀಸಲ್ಲಿ 2 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ ಆಲ್ಮೋಸ್ಟ್ 160 ಸ್ಟ್ರೈಕ್ ರೇಟಲ್ಲಿ ಒಂದು ಬ್ಯಾಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಒಂದು ಟ್ರೈ ಅಂತೂ ಖಂಡಿತವಾಗ್ಲೂ ಮಾಡಿದ್ರು. ಓಕೆ. ಶೆಡ್ಗೆ ಸುವೇಶ್ ಶರ್ಮಾ ಅವರ ಬಾಲಿಂಗಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಬಟ್ ಶಶಾಂಕ್ ಸಿಂಗ್ ಆ್ಯಂಡ್ ನಮ್ಮ ಮಾರ್ಕಸ್ ಸ್ಟಾಯ್ನಿಸ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. 67 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಅದು 32 ಡೆಲಿವರೀಸಲ್ಲಿ ಒಳ್ಳೆಯ ಒಂದು ಸ್ಟ್ರೈಕ್ ರೇಟಲ್ಲೇ ಬ್ಯಾಟ್ ಮಾಡಿರುವಂಥದ್ದು ಇಬ್ಬರು ಕೂಡ. ಆಲ್ಮೋಸ್ಟ್ ಒಂದು 15 ಆಸ್ಪಾಸಲ್ಲೇ ರಿಕ್ವೈರ್ಡ್ ರನ್ ರೇಟ್ ಇರೋ ರೇಂಜಿಗೆ ನೋಡ್ಕೊಂಡು ಬಂದರು. ಇನ್ ಕೇಸ್ ಅವರೇ ಇಬ್ಬರು ಏನಾದರೂ ಮ್ಯಾಚ್ ಎಂಡ್ವರೆಗೂ ಕೂಡ ಇದ್ದಿದ್ದರೆ RCBಗೆ ಕಷ್ಟ ಆಗಿರುವಂಥದ್ದು ಈ ಒಂದು ಚೇಸ್ನ, ಈ ಒಂದು ರನ್ಗಳನ್ನ ಡಿಫೆಂಡ್ ಮಾಡ್ಕೊಳ್ಳುವಂಥದ್ದು. ಬಟ್ ಮಾರ್ಕಸ್ ಸ್ಟಾಯ್ನಿಸ್ ಔಟ್ ಆಗ್ತಾರೆ 37 ರನ್ ಮಾಡಿ 25 ಡೆಲಿವರೀಸಲ್ಲಿ 5 ಬೌಂಡ್ರಿ ಮಾತ್ರ ತೊಗೊಂಡಿರುವಂಥದ್ದು, 1 ಸಿಕ್ಸರ್ ಬಾರಿಸಿಲ್ಲ. ಆಶ್ಚರ್ಯಕರ ಒಂದು ಸಂಗತಿ ಅಂತಲೇ ಹೇಳ್ಬೋದು. ಬಟ್ ಶಶಾಂಕ್ ಸಿಂಗ್ ತುಂಬ ಚೆನ್ನಾಗಿ ಆಡ್ತಾರೆ ಇವತ್ತು. 56 ರನ್ಗಳನ್ನ ಮಾಡ್ತಾರೆ 27 ಬಾಲಲ್ಲಿ, 4 ಬೌಂಡ್ರಿ 4 ಸಿಕ್ಸರ್ ಒಂದಿಗೆ 207 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಬಟ್ ಮ್ಯಾಚ್ ಗೆಲ್ಲಿಸಲಿಕ್ಕೆ ಆಗಲಿಲ್ಲ. ಬಟ್ ಒಳ್ಳೆ ಪ್ರಯತ್ನ ಅಂತೂ ಪಟ್ಟಿದ್ದಾರೆ. ಓಕೆ. ಶಶಾಂಕ್ ಸಿಂಗ್ ಆ್ಯಂಡ್ ಮಾರ್ಕಸ್ ಸ್ಟಾಯ್ನಿಸ್ ಔಟ್ ಆದಮೇಲೆ ಇನ್ನೇನು ಉಳಿದಿರಲಿಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ RCB ತಂಡ 23 ರನ್ಗಳ ಒಂದು ಭರ್ಜರಿ ಗೆಲುವನ್ನು ಸಾಧಿಸುತ್ತೆ. ಇವತ್ತು ನಮ್ಮ ಪತಿದಾರ್ ಅವರ ಅನುಪಸ್ಥಿತಿಯಲ್ಲೂ ಕೂಡ RCB ಗೆದ್ದಿದೆ ಅಂತಂದರೆ ಅದ್ಭುತ ಅಂತಲೇ ಹೇಳ್ತೀನಿ. ಅಷ್ಟೇ ಒಂದು ಬ್ಯಾಡ್ ಲಕ್ ಅಂತ ಹೇಳಬೇಕಾ ಅಥವಾ ಕೆಟ್ಟ ಕ್ರಿಕೆಟ್ ಅಂತ ಹೇಳಬೇಕಂತ ಗೊತ್ತಿಲ್ಲ. ಬಟ್ ಪಂಜಾಬ್ ಅವರಿಗೆ ಅದು ನಡೀತಾ ಇದೆ. ಗೊತ್ತಿಲ್ಲ, ಕ್ಯಾಚಸ್ಗಳನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ತಿದ್ದಾರೆ, ಫೀಲ್ಡಿಂಗಲ್ಲಿ ತಡಬಡಾಯಿಸ್ತಿದ್ದಾರೆ. ಆ ಒಂದು ಏನು ಹೇಳ್ತೀವಿ ಅಂದರೆ ಗೆಲ್ಲೋ ಅಂಥ ಒಂದು ಹುಮ್ಮಸ್ಸು, ಆ ಒಂದು ಪಾಸಿಟಿವ್ನೆಸ್ಸು ಆ ತಂಡದಲ್ಲಿ ಕಾಣಿಸ್ತಿಲ್ಲ. ಓಕೆ.
ಬ್ಯಾಟಿಂಗಿನ ಮೇಲೆ ನಿರ್ಧಾರವಾಗಿರುವಂಥ ತಂಡ ಅದು. ಅದರಲ್ಲೂ ಮುಖ್ಯವಾಗಿ ಮಾತಾಡಬೇಕು ಅಂದರೆ ಓಪನರ್ಸ್ ಮೇಲೇ ಆ ಒಂದು ಡಿಪೆಂಡ್ ಆಗಿರುವಂಥ ತಂಡ ಅಂದರೆ ಅದು ಪಂಜಾಬ್ ಕಿಂಗ್ಸು. ಬಾಲಿಂಗಲ್ಲಂತೂ ಸತ್ವನೇ ಕಾಣಿಸ್ತಾ ಇಲ್ಲ. ಅದು ಗೊತ್ತಿಲ್ಲ ಅದು ಹೆಂಗೆ ಇವಾಗ ಅವರು ಸರ್ವೈವ್ ಆಗ್ತಾರೆ ಈ ಸೀಸನಲ್ಲಿ ಅಂತ. ಆಲ್ಮೋಸ್ಟ್ ನನ್ನ ಪ್ರಕಾರ ಔಟೇ ಅಂತಲೇ ಅನಿಸುತ್ತೆ ಯಾಕಂದರೆ ಇವಾಗ ಇನ್ನೊಂದು ಮ್ಯಾಚ್ ಗೆದ್ದರೂ ಕೂಡ ಅವ್ರು 15 ಪಾಯಿಂಟ್ ಅಷ್ಟೇ ಆಗುತ್ತೆ. ಒನ್ ಆಫ್ ದಿ ವರ್ಸ್ಟ್ ಡೌನ್ಫಾಲ್ ಅಂತಲೇ ಹೇಳ್ಬೋದು IPL ಇತಿಹಾಸದಲ್ಲಿನೇ. ಓಕೆ, ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. RCB ಈ ಬಾರಿ ಕ್ವಾಲಿಫೈಯರ್ ಆಗಿದೆ ಆ್ಯಂಡ್ ಟಾಪ್ 2ದಲ್ಲೇ ಎಂಡ್ ಆಗುತ್ತೆ. ಓಕೆ, ಹರ್ಕೊಳ್ಳೋರು ಉರ್ಕೊಳ್ಳೋರು ಇವತ್ತು ಕೂಡ ಖುಷಿಯಾಗಿರ್ತಾರೆ, ಬಟ್ ತೋರಿಸ್ಕೊಳ್ಳಲ್ಲ ಅಷ್ಟೇ. ಜೈ RCB.